ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಇವತ್ತಿನ ವಿಡಿಯೋದಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಆಲ್ರೆಡಿ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಲಾಸ್ಟ್ ಕ್ಲಾಸಸ್ಸಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅನ್ನೋದು ಹೊಸದೇನಲ್ಲ, ಆಲ್ರೆಡಿ ನೀವು ಓದ್ಕೊಂಡೇ ಬಂದಿದ್ದೀರಾ. ಇದು ಜಸ್ಟ್ ಪಾರ್ಟ್ 2 ಅಷ್ಟೇ, ಆಲ್ರೆಡಿ ಆಗಿರುವಂಥದ್ದೇ ಮತ್ತೆ ಕಂಟಿನ್ಯೂ. ಪಾರ್ಟ್ 1 ಆಗಿತ್ತು, ಅದರ ಪಾರ್ಟ್ 2 ಅಂಥೇಳಿ. ಆ್ಯಸ್ ಪರ್ ಸಿಲೆಬಸ್ ಕಾಪಿ ಪ್ರಕಾರ ನಾನು ನಿಮಗೆ ಕಂಟಿನ್ಯೂ ಹೇಳ್ತಾ ಹೋಗ್ತೇನೆ. ಸಿಲೆಬಸ್ ಕಾಪಿಯಲ್ಲಿ ನೀವು ಸ್ಟಾರ್ಟಿಂಗ್ ನೋಡಿದರೆ ನಿಮಗಿರುವಂಥದ್ದೇ ಇಂಟ್ರೊಡಕ್ಷನ್ ಆ್ಯಂಡ್ ಓವರ್ ವ್ಯೂ ಆಫ್ ಕಾಪಿ ರೈಟ್ ಅಂತ ಇದೆ. ಇದರಲ್ಲಿ ಒಂದು ಕ್ವಶನ್ ರೈಸ್ ಆಗುವಂಥ ಸಾಧ್ಯತೆಗಳಿದೆ. ಯಾವ ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಯಾವ ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ನಾವು ಕಾಪಿರೈಟ್ ಆ್ಯಕ್ಟ್ ಅಂಡ್ರಲ್ಲಿ, ನಾವು ಕಾಪಿರೈಟ್ ಆ್ಯಕ್ಟ್ 1957 ಅಂಡ್ರಲ್ಲಿ ನಾವು ಯಾವ ಒಂದು ವಿಷಯಗಳನ್ನು ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತೇಳಿ ಡಿಕ್ಲೇರ್ ಮಾಡ್ಬೋದು ಅನ್ನುವಂಥ ಪ್ರಶ್ನೆನ ಕೇಳ್ತಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಒಂದು ಬೇಸಿಕ್ ಕ್ರಕ್ಸ್ ಹೇಳ್ತೇನೆ, ಬೇಸಿಕ್ ಒಂದು ವಿಷಯಗಳು ಹೇಳ್ತೇನೆ. ಲಿಟ್ರೇಚರಿ ವರ್ಕು, ಡ್ರಾಮೆಟಿಕ್ ವರ್ಕು, ಮ್ಯೂಸಿಕ್ಕು, ಅಂದರೆ ಸಾಂಗ್ಸ್ ಎಲ್ಲ ಕೇಳ್ತಿರಲ್ವ ನೀವು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಆರ್ಟಿಸ್ಟಿಕ್ ವರ್ಕ್ ಆಗಿರ್ಬೋದು, ಸೌಂಡ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನೀವು ಕಾಪಿರೈಟ್ ಆಗಿ ನೀವು ಪೇಟೆಂಟನ್ನು ಡಿಕ್ಲೇರ್ ಮಾಡ್ಕೊಳ್ಬಹುದು. ಇದರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ್ಯಕ್ಚುಯಲ್ ಆಗಿ ಡೆಫಿನೇಷನ್ ವೈಸ್ ಏನೇನು ಹೇಳುತ್ತೆ ಅಂಥೇಳಿ ಹೇಳ್ತೇನೆ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಮೇನ್ ಪೇಜು. ಇದು ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆಗಳಿದೆ. ಅಂದರೆ ಕಾಪಿರೈಟ್ ಆ್ಯಕ್ಟ್ ಅಂತಂದರೆ ಏನು, ಕಾಪಿರೈಟ್ ಅಂತಂದರೆ ಏನು, ಯಾವ ಕಾಪಿರೈಟ್ಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬಹುದು ಅಂತ. ಆಗ ನೀವು ಸೆಕ್ಷನ್ 13 ಕ್ಲಾಸ್ 1 ಏನಿದೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೀವು ಈ 13 ಕ್ಲಾಸ್ 1 ಹತ್ರ ಬರೋದಕ್ಕಿಂತ ಮುಂಚೆ ಬೇಸಿಕ್ಕಾಗಿ ನಾನು ಫಸ್ಟು ವಿಷಯಗಳನ್ನು ಹೇಳಿಬಿಡ್ತೇನೆ. ಇಲ್ಲಿ ಕಾಪಿರೈಟ್ ಅಂದರೆ ಏನು ಅಂತ ಹೇಳಲಿಕ್ಕೆ ಮೀನಿಂಗನ್ನು ನೀವು ಸೆಕ್ಷನ್ 14ನ ತೆಗೆದ್ರೆ ನಿಮಗೆ ಅರ್ಥ ಆಗುತ್ತೆ. ಸೆಕ್ಷನ್ 14ನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಯಾವ ವರ್ಕು ಲಿಟ್ರೇಟರಿ ವರ್ಕ್ ಆಗಿರುತ್ತೆ, ಡ್ರಾಮೆಟಿಕ್ ವರ್ಕ್ ಆಗಿರುತ್ತೆ. ಲಿಟ್ರೇಚರಿ ಅಂತಂದರೆ ಏನು ಹೇಳಿ, ಬರವಣಿಗೆ, ಸಾಹಿತ್ಯ. ನಾನು ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ನೋಟ್ಸ್ ಇದೆಯಲ್ಲ, ಇಟ್ಸ್ ಎ ಲಿಟ್ರೇಚರಿ ವರ್ಕ್, ಅದು ಒಂದು ಸಾಹಿತ್ಯ ಅಲ್ವಾ. ಅದನ್ನು ನಾವು ಕಾಪಿರೈಟ್ ಮಾಡಿಸಿದ್ದೀವಿ, ಕಾಪಿರೈಟ್ ಪೇಟೆಂಟೆಡ್ ಇದೆ. ಇಟ್ ಪ್ಯೂರ್ಲಿ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಹೆಸರಲ್ಲಿ ರಿಜಿಸ್ಟರ್ ಇದೆ. ಡ್ರಾಮೆಟಿಕ್ ವರ್ಕ್ ಅಂತಂದರೆ ಯಾವುದು, ಸೆಕ್ಷನ್ 14ನ ಪ್ರಕಾರ ಡ್ರಾಮೆಟಿಕ್ ವರ್ಕ್ ಅಂದರೆ ತುಂಬ ಸಿಂಪಲ್ ಸರ್. ಮೂವೀಸ್ಗಳೆಲ್ಲ ನೋಡ್ತಿರಲ್ವ ನೀವು, ಸಿನಿಮಾ ಮೂವೀಸು ಇದೆಲ್ಲ ನೋಡ್ತಿರಲ್ಲ, ಇಟ್ಸ್ ಅ ಪ್ಯೂರ್ ಡ್ರಾಮೆಟಿಕ್ ವರ್ಕ್, ಆಯಿತಾ. ಇಟ್ ಮೇ ಬಿ ಡ್ರಾಮೆಟಿಕ್ ವರ್ಕ್ ಅಂತಂದರೆ ಫಿಸಿಕಲಿ ಕೂಡ ಆಗಿರ್ಬೋದು, ಅಥವಾ ರೆಕಾರ್ಡ್ ಮಾಡಿಬಿಟ್ಟು ಮೂವೀಸ್ಗಳೆಲ್ಲ ರಿಲೀಸ್ ಮಾಡ್ತಲ್ಲ, ಇಟ್ಸ್ ಅ ಡ್ರಾಮೆಟಿಕ್ ವರ್ಕ್. ಮ್ಯೂಸಿಕಲ್ ವರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ. ಮ್ಯೂಸಿಕಲ್ ವರ್ಕ್ಸ್ ಅಂತಂದರೆ ನೀವೆಲ್ಲ ಮ್ಯೂಸಿಕ್ ಕೇಳ್ತಿರಲ್ವ, ಹೆಡ್ಫೋನ್ ಎಲ್ಲ ಹಾಕ್ಕೊಂಡು, ಮ್ಯೂಸಿಕ್ಸ್, ಸಾಂಗ್ಸ್, ರೆಕಾರ್ಡಿಂಗ್ಸ್, ಎನಿಥಿಂಗ್. ನಾನು ಅರ್ಥ ಆಗ್ಲಿಕ್ಕೋಸ್ಕರ ನಿಮಗೆ ಅಷ್ಟೇ ಹೇಳ್ತಾ ಇರೋದು ಸಾಂಗ್ಸ್ ಅಂತೇಳಿ. ಇದೆಲ್ಲದನ್ನು ಕೂಡ ನಾವು ಅಂಡರ್ ಸೆಕ್ಷನ್ 14ನ ಪ್ರಕಾರ ಡಿಫೈನ್ ಮಾಡ್ತೀವಿ. ಅದರಲ್ಲಿ ಹೇಳ್ತಾ ಇದ್ದಾರೆ ಸೆಕ್ಷನ್ 14ನ ಪ್ರಕಾರ ಮುಖ್ಯವಾಗಿ ಬರಿಬೇಕಾಗಿರುವಂಥದ್ದು ಏನು ಅಂತಂದರೆ, ಇಲ್ಲೊಂದು ವರ್ಡ್ ಇದೆ, ಎಕ್ಸ್ಕ್ಲೂಸಿವ್ ರೈಟ್ ಅಂತ ಇದೆ. ಸೆಕ್ಷನ್ 14ನ ಪ್ರಕಾರ ಯಾವುದೇ ಒಂದು ವಿಷಯಕ್ಕೆ ಏನಾದರೂ ಎಕ್ಸ್ಕ್ಲೂಸಿವ್ ರೈಟ್ ಕೊಟ್ಟರೆ, ಯಾವುದೇ ಒಂದು ವಿಷಯಕ್ಕೆ ಏನಾದರೂ ವಿಶೇಷವಾದಂತಹ ಹಕ್ಕುಗಳನ್ನು ಕೊಟ್ಟರೆ, ಎಕ್ಸ್ಕ್ಲೂಸಿವ್ ರೈಟ್, ವಿಶೇಷವಾದಂಥ ಹಕ್ಕು. ಆ ಹಕ್ಕೇನಾಗಿರುತ್ತೆ, ಇದು ನಂದು, ನಾನು ಮಾಡಿದ್ದು, ನನ್ನ ವರ್ಕು, ಸ್ಪೆಷಲಿ ಅದು ನಂದೇ ಅಂತ ಅಥರೈಸ್ ಮಾಡುವಂಥದ್ದನ್ನು ನಾವು ಸ್ಪೆಷಲ್ ಆಗಿ ಕಾಪಿರೈಟ್ ವರ್ಕ್ ಅಂತ ಕರಿತೀವಿ. ಕಾಪಿರೈಟ್ ಅಂತಂದರೆ ಏನು ಅಂತ ನೀವು ಡೆಫಿನೇಷನ್ ಕೇಳಿದಾಗ, ಕಾಪಿರೈಟ್ ವರ್ಕ್ ಇಸ್ ಎ ಪ್ಯೂರ್ ಎಕ್ಸ್ಕ್ಲೂಸಿವ್ ರೈಟ್ ಟು ಡೂ ಆರ್ ಆಥರೈಸ್ಡ್ ಟು ದ ಫಾಲೋಯಿಂಗ್ ಆ್ಯಕ್ಟ್ಸ್ ಅಂತ ಹೇಳಿ ಬರ್ದ್ಬಿಟ್ಟು ನೀವು ಇದನ್ನು 4 ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ಸ್ ಎ ಪ್ಯೂರ್ ಡೆಫಿನೇಷನ್ ಆಫ್ ಕಾಪಿರೈಟ್. ಕಾಪಿರೈಟ್ ಅನ್ನುವಂಥ ಡೆಫಿನೇಷನ್ ಏನಾದರೂ ಕೇಳಿದರೆ, ಕಾಪಿರೈಟ್ ಅನ್ನುವಂಥದ್ದು ಮೀನಿಂಗನ್ನು ಸೆಕ್ಷನ್ 14ನಲ್ಲಿ ಹೇಳಿದ್ದಾರೆ ಅಂತ ಬರಿತಾ ನೀವು. ಸೆಕ್ಷನ್ 14 ಡಿಫೈನ್ಸ್ ದಟ್ ಎಕ್ಸ್ಕ್ಲೂಸಿವ್ ರೈಟ್, ಇದು ಒಂದು ವಿಶೇಷವಾದಂಥ ಹಕ್ಕು, ಗಣನೀಯವಾದಂಥ ಹಕ್ಕು, ಅಥರೈಸ್ ಮಾಡ್ತಾ ಇದೆ ಕೆಳಗಡೆ ಇರುವಂಥ ವರ್ಕ್ಗಳಿಗೆ. ಯಾವುದೇ ವರ್ಕು, ಲಿಟ್ರೇಚರ್ ವರ್ಕ್, ಡ್ರಾಮೆಟಿಕ್ ವರ್ಕ್, ಮ್ಯೂಸಿಕಲ್ ವರ್ಕ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳಿಂದ ಜನರೇಟ್ ಮಾಡಿರುವಂಥ ವರ್ಕ್ ಆಗಿರ್ಬೋದು, ಅಥವಾ ಏನಾದರೂ ಆರ್ಟಿಸ್ಟಿಕ್ಸ್ ವರ್ಕ್ಸ್ ಅಂತ ನಾವೇನು ಕರಿತೀವಿ, ಕಲೆಗೆ ಸಂಬಂಧಪಟ್ಟಂಥ ಆರ್ಟ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಾಗಿರುವಂಥ ವರ್ಕ್ ಆಗಿರ್ಬೋದು, ಅಥವಾ ಸೌಂಡ್ ರೆಕಾರ್ಡಿಂಗಿಗೆ ಸಂಬಂಧಪಟ್ಟಂಥ ವರ್ಕ್ ಆಗಿರ್ಬೋದು. ಈ ರೀತಿ ನಿಮ್ಮ ಹತ್ರ ಏನಾದರೂ ವರ್ಕ್ಸ್ಗಳಿತ್ತು ಅಂದರೆ ನೀವು ಗೌರ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಅದನ್ನು ಕಾಪಿರೈಟ್ನಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಬಹುದು. ತುಂಬ ಸಿಂಪಲ್. ಕಾಪಿರೈಟ್ ರಿಜಿಸ್ಟರ್ ಮಾಡಲಿಕ್ಕೆ ಅರೌಂಡ್ ಒಂದು 500 to 2500 ಫೀಸ್ ಇದೆ. ಡಿಪೆಂಡ್ಸ್ ಅಪಾನ್ ನೀವು ಅದೇನು ಕಾಪಿರೈಟ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಾ ಅಂತ. ಜಸ್ಟ್ ಲೈಕ್ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರಲ್ವಾ, ಆ ರೀತಿ ಒಂದು ಅಪ್ಲಿಕೇಶನ್ನ ಗೌರ್ಮೆಂಟ್ ಕಡೆಯಿಂದ ಹಾಕಿದರೆ ನಿಮ್ಗೊಂದು ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಆ ಸರ್ಟಿಫಿಕೇಟು
ಡಿಜಿಟಲಿ ಸೈನ್ಡ್ ಆಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ, ಅದು ನಿಮ್ಮದು ಅಂತ ರಿಜಿಸ್ಟರ್ ಆಗುತ್ತೆ. ಒನ್ಸ್ ನಿಮ್ಮದು ಅಂತ ರಿಜಿಸ್ಟರ್ ಆಗಿದ ತಕ್ಷಣ ಯಾವನಾದರೂ ಕಾಪಿ ಮಾಡಿದರೆ ಅಥವಾ ಯಾರಾದರೂ ನಿಮ್ಮ ಪೇಟೆಂಟ್ನ ಎಲ್ಲಾದರೂ ಅಪ್ಲೋಡ್ ಮಾಡಿದರೆ, ಉದಾಹರಣೆಗೆ ಈಗ ನಾನು ಮಾಡ್ತಾ ಇರೋಂಥ ವಿಡಿಯೋ ಇಟ್ಸ್ ಅ ಕಾಪಿರೈಟೆಡ್ ಕ್ಲಿಯರ್ಲಿ, ಓಕೆ, ಇಟ್ಸ್ ಅ ಡ್ರಾಮೆಟಿಕ್ ಅಥವಾ ಮ್ಯೂಸಿಕಲ್ ವರ್ಕ್, ಸಮಥಿಂಗ್ ಲಿಟ್ರೇಟರಿ, ಸೌಂಡ್ ರೆಕಾರ್ಡಿಂಗ್, ಎನಿವೇರ್ ಏನಾದರೂ ತಗೊಳ್ಳಿ, ಇದನ್ನ ಯಾರಾದರೂ ಮತ್ತೊಂದು ಕಡೆ ಅಪ್ಲೋಡ್ ಮಾಡಿದರೆ ನನ್ನ ಕಾಪಿರೈಟ್ ಇದೆ. ಓಕೆ, ನಾನು ಕಾಪಿರೈಟ್ ಕ್ಲೇಮ್ ಮಾಡಿಬಿಟ್ಟು ನಾನು ಎಷ್ಟು ಜನ ನನ್ನ ಸ್ಟೂಡೆಂಟಿಗೆ ಶೇರ್ ಮಾಡ್ಬೋದು, ಎಷ್ಟು ಜನ ನಾನು ಸೇಲ್ ಮಾಡ್ಬೋದಿತ್ತು ಅಷ್ಟು ಜನ ನಿಮ್ಮ ಮೇಲೆ ಕಾಂಪನ್ಸೇಷನ್ ಹಾಕ್ಬೋದು. ಸೇಮ್ ಥಿಂಗ್, ಅರ್ಥ ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಸೊ ಈ ರೀತಿಯಾಗಿ ನೀವು ಕಾಪಿರೈಟ್ಸ್ಗಳನ್ನು ಕ್ಲೇಮ್ ಮಾಡಬಹುದು. ಇದನ್ನು ನೀವು ಕಾಪಿರೈಟ್ಸ್ ಮೀನಿಂಗ್ ಅಂತ ಕೇಳಿದಾಗ ಸೆಕ್ಷನ್ 14 ಅಂತ ಮೆನ್ಷನ್ ಮಾಡಿಬಿಟ್ಟು ನಿಮಗೆ ಕೊಡುವಂತಹ ಒಂದು ಎಕ್ಸ್ಕ್ಲೂಸಿವ್ ರೈಟ್ ಟು ಅಥರೈಸ್, ನೀವು ಅದನ್ನು ಸೇಲ್ ಆದರೂ ಮಾಡಿ, ಯೂಸ್ ಆದರೂ ಮಾಡಿ, ಬೇರೆ ಯಾರಿಗಾದರೂ ಪರ್ಚೇಸ್ ಆದರೂ ಏನಾದರೂ ಮಾಡಿ, ನಿಮ್ಗೆ ಕೊಟ್ಟಿರುವಂಥ ರೈಟ್ಸ್ಗಳ ಬಗ್ಗೆ ಮಾತಾಡುವಂಥದ್ದನ್ನು ನಾವು ಕಾಪಿರೈಟ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾಪಿರೈಟಲ್ಲಿ ಬರುವಂಥದ್ದು ಲಿಟ್ರೇಟರಿ ವರ್ಕ್, ಡ್ರಾಮೆಟಿಕ್ ವರ್ಕ್, ಮ್ಯೂಸಿಕಲ್ ವರ್ಕ್ಸ್, ಎಲ್ಲ ವರ್ಕ್ಸ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಒಂದೊಂದಾಗಿ ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಇಂಟ್ರೊಡಕ್ಷನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಥಿಂಗ್ ಏನೇನು ಎಕ್ಸ್ಕ್ಲೂಸಿವ್ ರೈಟ್ಸ್ಗಳು ಸಿಗುತ್ತೆ ಅಂತಂದರೆ, ನೀವು ಪ್ರೊಡ್ಯೂಸ್ ಮಾಡಿರುವಂಥದ್ದನ್ನು ರೀಪ್ರೊಡ್ಯೂಸ್ ಯಾರು ಬೇರೆಯವ್ರು ಮಾಡೋ ಹಾಗಿಲ್ಲ. ಅದನ್ನು ರೀಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಿಮಗೆ ಮಾತ್ರ ರೈಟ್ಸ್ ಇರುತ್ತೆ. ಅಥವಾ ಎಲೆಕ್ಟ್ರಾನಿಕಲಿ ಯೂಸ್ ಮಾಡಲಿ ಅಥವಾ ಫಿಸಿಕಲಿ ಯೂಸ್ ಮಾಡಲಿ, ಬೇರೆ ಯಾರೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ನೀವು ರೆಡಿ ಮಾಡಿದಂಥದ್ದನ್ನು ಬೇರೆ ಯಾರೂ ಕೂಡ ಪಬ್ಲಿಕ್ಕಿಗೆ ಕೊಡೋ ಹಾಗಿಲ್ಲ, ಇಶ್ಯೂ ಮಾಡೋ ಹಾಗಿಲ್ಲ, ಸರ್ಕ್ಯುಲೇಷನ್ ಮಾಡೋ ಹಾಗಿಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ನನ್ನ ಕಡೆಯಿಂದ ರೆಡಿ ಮಾಡಿದಂಥ ನೋಟ್ಸ್ಗಳನ್ನು ಯಾರಿಗಾದರೂ ಸರ್ಕ್ಯುಲೇಟ್ ಮಾಡಿದರೆ ಅಥವಾ ಪಬ್ಲಿಕ್ಕಿಗೆ ಏನಾದರೂ ಕೊಟ್ಟರೆ ನಾನು ಅದನ್ನು ಕಾಪಿರೈಟ್ ಪೇಟೆಂಟ್ ವರ್ಕ್ ಮಾಡಿರೋದ್ರಿಂದ ಸೊ ಕ್ಲಿಯರ್ ಆಗಿ ಲೀಗಲಿ ನೀವು ತಪ್ಪು ಮಾಡಿದ್ದೀರಾ ಅಂತ ಬೌಂಡ್ ಆಗ್ತೀರಾ. ಸೊ ಕ್ಲಿಯರ್ ಆಗಿ ಕೇಸ್ಗಳನ್ನು ಫೈಲ್ ಮಾಡಬಹುದು ಅಂಡರ್ ಸೆಕ್ಷನ್ 14ನ ಪ್ರಕಾರ. ಓಕೆ, ಕಾಪಿರೈಟ್ ಆ್ಯಕ್ಟ್ 1957 ಅಂಡರ್ ಸೆಕ್ಷನ್ 14ನ ಪ್ರಕಾರ. ಅಥವಾ ಇನ್ನೇನು ನೀವು ಮಾಡಿದರೆ ನಿಮ್ಮ ಮೇಲೆ ಕ್ರೈಮ್ ಆಗುತ್ತೆ. ನೀವು ಅದನ್ನು ಯಾರ ಜೊತೆನಾದರೂ ಪರ್ಫಾರ್ಮ್ ಮಾಡೋಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡುವಂಥದ್ದು, ಅಥವಾ ನೀವು ಸಿನಿಮಾಟೋಗ್ರಫಿ ಫಿಲ್ಮ್ಸ್ಗಳನ್ನು, ಸೌಂಡ್ ರೆಕಾರ್ಡಿಂಗ್ಸ್ಗಳನ್ನು ಇನ್ನೊಂದು ಕಾಪಿ ಮಾಡೋಕ್ಕೆ ಟ್ರೈ ಮಾಡೋದು, ಅಥವಾ ನಾ ಮಾಡಿದ್ದನ್ನೇ ಬೇರೆದರಲ್ಲಿ ಮತ್ತೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು ಏನಾದರೂ ಮಾಡಿದರೆ ಎಲ್ಲದರಲ್ಲೂ ಕೂಡ ಕಾಪಿರೈಟ್ ಆ್ಯಕ್ಟ್ ಬುಕ್ ಆಗುತ್ತೆ. ಆಮೇಲೆ ಕಂಪ್ಯೂಟರ್ ಪ್ರೋಗ್ರಾಮ್ಸ್ಗಳಂತ ಇದೆ. ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಅಂತಂದರೆ ಈ ಜಾವಾ, ಕೋಡಿಂಗ್, C++, ಜಾವಾ ಎಲ್ಲ ಕೇಳಿದಿರ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಏನೋ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಪೇಟೆಂಟ್ ಮಾಡ್ಕೊಂಡಿದ್ರು. ಉದಾಹರಣೆಗೆ ಹೇಳ್ತಾ ಇರೋದು, ಈ ನಮ್ಮ ಕಾನೂನಿಂದು ಸಾಫ್ಟ್ವೇರ್ ಇದೆ, ಆ್ಯಪ್ ಇದೆ ಆಯಿತಾ, ಯಾವುದರಲ್ಲಿ iOS ಅಲ್ಲಿದೆ, ಆ್ಯಂಡ್ರಾಯ್ಡಲ್ಲಿದೆ, ಎಲ್ಲದರಲ್ಲೂ ಆ್ಯಪ್ ಇದೆ. ಸೊ ಅದು ಒಬ್ಬ ನಮ್ಮ ಸಾಫ್ಟ್ವೇರ್ ಡಿಜಿಟಲ್ ಟೀಮ್ನವರು ಮಾಡಿದ್ದಾರೆ. ಕಂಪ್ಲೀಟಾಗಿ ಎಲ್ಲ ಟೀಮ್ನವರೆಲ್ಲ ಸೇರಿಕೊಂಡು ಸಮಥಿಂಗ್ ಆಲಿಬಾನ್ ಸಾಫ್ಟ್ವೇರ್ ಅಂತ ಇದೆ ನಮ್ಮ ಟೀಮ್, ಡಿಜಿಟಲ್ ಸಾಫ್ಟ್ವೇರ್ ಟೀಮು. ಸೊ ಅವರು ಟೀಮ್ ಸಾಫ್ಟ್ವೇರ್ನವ್ರು ಏನು ಮಾಡ್ತಾರೆ ಅಂತಂದರೆ ಬಿಲ್ಡ್ ಮಾಡಿದ್ದಾರೆ. ಸೊ ಅದನ್ನ ಯಾರಾದರೂ ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದರೆ, ಸೆಲ್ ಮಾಡಿದರೆ, ಕಮರ್ಷಿಯಲಿ ಯೂಸ್ ಮಾಡಿದರೆ ಅದ್ರ ಮೇಲೆ ನಾನು ಕೇಸಸ್ಗಳನ್ನ ಹಾಕ್ತೀನಿ. ಅದು ಕಂಪ್ಲೀಟಾಗಿ ರೈಟ್ಸ್ ಇದೆ ನಮಗೆ. ಓಕೆ, ಕಂಪ್ಲೀಟಾಗಿ ನನಗೆ ಅಂತ ಹೇಳ್ತಾ ಇಲ್ಲ, ಥರ ಲಕ್ಷಾಂತರ ಕೋಟ್ಯಾಂತರ ಕಾಪಿರೈಟ್ಸ್ಗಳೆಲ್ಲ ಪೇಟೆಂಟ್ಗಳಾಗಿದೆ. ನೀವೇನಾದರೂ ಕಮರ್ಷಿಯಲಿ ಅದನ್ನು ರೆಂಟ್ ಕೊಡುವಂಥದ್ದು ಮಾಡಿದರೆ, ಎಸೆನ್ಷಿಯಲ್ ಆಬ್ಜೆಕ್ಟ್ಸ್ಗಳನ್ನು ವೈಲೇಟ್ ಮಾಡಿದರೆ ಆರಾಮಾಗಿ ಕೇಸ್ ಹಾಕ್ಕೊಳ್ಬೋದು. ಇಟ್ಸ್ ಕಮ್ಸ್ ಅಂಡರ್ ಕಾಪಿರೈಟ್ ಆ್ಯಕ್ಟ್. ಸೇಮ್ ಥಿಂಗ್ ಆರ್ಟ್ ವರ್ಕ್ ಅಂತ ನಾವೇನು ಕರಿತೀವಿ, ಈ ಆರ್ಟ್ ವರ್ಕನ್ನು ನೀವೇನಾದರೂ ಮತ್ತೆ ರೀಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡೋದು, ಅದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡೋದು, ಅದನ್ನು ಏನಾದರೂ ಕಾಪೀಸ್ಗಳನ್ನು ರೆಡಿ ಮಾಡೋದು, ಇದೆಲ್ಲದೂ ಕೂಡ ಏನಾಗುತ್ತೆ ಅಂದರೆ ಕೇಸಸ್ಗಳು ಬುಕ್ ಆಗುತ್ತೆ. ಇನ್ಕ್ಲೂಡ್ ಸಿನಿಮಾಟೋಗ್ರಫಿ ಫಿಲ್ಮ್ಸ್ ಆಗಿರ್ಬೋದು, ಟ್ರಾನ್ಸ್ಲೇಷನಿಗೆ ಅಡಾಪ್ಟ್ ಮಾಡುವಂಥದ್ದಾಗಿರ್ಬೋದು, ಖಂಡಿತವಾಗ್ಲೂ ಬುಕ್ ಆಗುತ್ತೆ. ಸೌಂಡ್ ರೆಕಾರ್ಡಿಂಗ್ಸ್, ಮ್ಯೂಸಿಕ್, ಸಾಂಗ್, ಸಮಥಿಂಗ್, ಎನಿಥಿಂಗ್, ಸೌಂಡ್ ರೆಕಾರ್ಡಿಂಗ್. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇರುವಂಥದ್ದು ನನ್ನ ವಾಯ್ಸ್ ಇದು ಆಯಿತಾ, ನನ್ನ ವಾಯ್ಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದಮೇಲೆ ನನ್ನ ಸೌಂಡನ್ನು ಯೂಸ್ ಮಾಡಿಕೊಂಡು ಬೇರೆ ಎಲ್ಲಾದರೂ ನೀವೇನಾದರೂ ಅದನ್ನು ಕಮರ್ಷಿಯಲಿ ಯೂಸ್ ಮಾಡೋದು, ಸೆಲ್ ಮಾಡೋದು, ಅಥವಾ ಏನೋ ಒಂದು ಬೇರೆ ಒಂದು ಫೇವರಲ್ಲಿ ಯಾರಿಗಾದರೂ ಕೊಡುವಂಥದ್ದು, ಬೇರೆ ಏನಾದರೂ ಒಂದು ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು ಪಬ್ಲಿಕ್ಕಿಗೆ, ಅಥವಾ ಸಿನಿಮಾಟೋಗ್ರಾಫಿಕ್ ಮಾಡುವಂಥದ್ದು, ಟ್ರಾನ್ಸ್ಲೇಷನ್ ಮಾಡುವಂಥದ್ದು, ಏನೇ ಮಾಡಿ ನನ್ನ ಸೌಂಡ್ ರೆಕಾರ್ಡಿಂಗ್ನ ಎಲ್ಲೋ ಒಂದು ಕಡೆ ಯೂಸ್ ಮಾಡಿದರೆ ಇಟ್ಸ್ ಪ್ಯೂರ್ಲಿ ಕಾಪಿರೈಟ್ ಆ್ಯಕ್ಟ್ನ ಪ್ರಕಾರ, ನೀವು ಓದ್ತಾ ಇರುವಂಥ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ಆ್ಯಕ್ಟ್ನ ಪ್ರಕಾರ ಕೇಸ್ನ ಫೈಲ್ ಮಾಡಬಹುದು. ಅರ್ಥ ಆಯ್ತಾ? ಬರೀ ನಾನಂತ ಹೇಳ್ತಾ ಇಲ್ಲ. ನಾಳೆ ದಿನ ನಿಮ್ಮಲ್ಲಿರುವಂಥ ಯಾವುದೋ ಒಂದು ವರ್ಕು, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ, ನಿಮ್ಮಲ್ಲಿರುವಂಥ ಕಂಪ್ಯೂಟರ್ ಪ್ರೋಗ್ರಾಮ್ ವರ್ಕು, ಅಥವಾ ನಿಮ್ಮದೇ ಅಂತ ಒಂದು ಆರ್ಟ್ ಇದೆ, ಆ ವರ್ಕ್ ಆಗಿರ್ಬೋದು, ಅಥವಾ ನಿಮ್ಮದೇ ಅಂತ ಒಂದು ಲಿಟ್ರೇಚರ್ ಇದೆ, ನಿಮ್ಮದೇ ಆದಂಥ ಡ್ರಾಮೆಟಿಕ್ ಇದೆ, ನಿಮ್ಮದೇ ಆದಂಥ ಮ್ಯೂಸಿಕಲ್ ವರ್ಕ್ ಇದೆ, ಎನಿಥಿಂಗ್ ಸರ್, ಏನಾದರೂ ತಗೊಳ್ಳಿ, ಎನಿಥಿಂಗ್, ಅದು ನಿಮ್ಮ ಎಕ್ಸ್ಕ್ಲೂಸಿವ್ ರೈಟ್ ಅಂತೇಳಿ ಸೆಕ್ಷನ್ 14 ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಸೊ ಈ ಎಲ್ಲ ವರ್ಕ್ಗಳನ್ನು ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸಲ್ಲಿ ನೋಡ್ತೀವಿ. ಇಂಟ್ರೊಡಕ್ಷನ್ ಆ್ಯಂಡ್ ಓವರ್ ವ್ಯೂದಲ್ಲಿ ನಾನು 2 ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಬಂದುಬಿಟ್ಟು ಸೆಕ್ಷನ್ 14ನ ಪ್ರಕಾರ ಯಾವ ವಿಷಯಗಳು ಬರುತ್ತೆ ಅನ್ನುವಂಥದ್ದನ್ನ ಡೆಫಿನೇಷನ್ ಹೇಳ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕಾಪಿರೈಟ್ ಆ್ಯಕ್ಟ್ನ ಡೆಫಿನೇಷನ್ನ ಕ್ಲಿಯರಾಗಿ ಹೇಳಿರುವಂಥ ಪ್ರಕಾರದಲ್ಲಿ ವಿಪೋ ಅಂತ ಇದೆ,
ಸೊ ವರ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಆಕ್ಚುಯಲ್ ಆಗಿ ವರ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಪ್ರಕಾರ ಕಾಪಿರೈಟ್ ಅಂದ್ರೆ ಏನೇನು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಲೀಗಲ್ ಡೆಫಿನೇಷನ್ ಅಂತ ಬಂದಾಗ 1957 ಆಕ್ಟ್ ಕಾಪಿರೈಟ್ನ ಪ್ರಕಾರ ಸೆಕ್ಷನ್ 13 ಕ್ಲಾಸ್ 1 ನಲ್ಲಿ ಬರುವಂತ ವಿಷಯಗಳು, ಅದರಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು. 13 ಕ್ಲಾಸ್ 1 ನಲ್ಲಿ 13 ಕ್ಲಾಸ್ 1A ದಲ್ಲಿ ಒರಿಜಿನಾಲಿಟಿ ಆಫ್ ಲಿಟ್ರೇಚರಿ, ಡ್ರಾಮೆಟಿಕ್ ವರ್ಕ್, ಮ್ಯೂಸಿಕಲ್ ವರ್ಕ್, ಆರ್ಟ್ ವರ್ಕ್ ಬಗ್ಗೆ ಮಾತಾಡಿದ್ದಾರೆ. ಸೊ ಅದರ ಎಕ್ಸ್ಪ್ಲನೇಷನ್ ಇದೆ. ಆಮೇಲೆ ಸೆಕ್ಷನ್ 13 ಕ್ಲಾಸ್ 1 ಕ್ಲಾಸ್ B ಯ ಪ್ರಕಾರ 1957 ಕಾಪಿರೈಟ್ ಆಕ್ಟ್ ನ ಪ್ರಕಾರ ಸಿನಿಮಾಟೋಗ್ರಾಫಿಕ್ ಫಿಲ್ಮ್ಸ್ ಗಳಂತ ನಾವೇನ್ ಕರಿತೀವಿ ಅದರ ಮೇಲೆ ಮಾತಾಡಿದ್ದಾರೆ. ಒಂದು ಲ್ಯಾಂಡ್ ಮಾರ್ಕ್ ಕೇಸನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಅದಾದ್ಮೇಲೆ ಸೌಂಡ್ ರೆಕಾರ್ಡಿಂಗ್ಸ್ ಗೆ 13 ಕ್ಲಾಸ್ 1 ಕ್ಲಾಸ್ C ಅಲ್ಲಿ ಮಾತಾಡಿದ್ದಾರೆ. ಸೌಂಡ್ ರೆಕಾರ್ಡಿಂಗ್ಸ್ ಏನಾದ್ರು ಕಾಪಿ ಮಾಡಿದರೆ ಯಾವ ರೀತಿ ಕಾಪಿರೈಟ್ ಆಕ್ಟ್ ಬರುತ್ತೆ ಅಂತೇಳಿ. ಸೊ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಅದರ ಕಂಡೀಷನ್ಸ್ ಗಳೇನಿರಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಮುಂದಿನ ವಿಡಿಯೋದಲ್ಲಿ. ಆಮೇಲೆ ಯಾವ ಯಾವ ವರ್ಕ್ಗಳು ಕಾಪಿರೈಟ್ ಆಕ್ಟ್ ಅಲ್ಲಿ ಪ್ರೊಟೆಕ್ಟ್ ಆಗೋದಿಲ್ಲ, ಇಲ್ಲ ಆಕ್ಚುಯಲ್ ಆಗಿ ಇರೋದಿಲ್ಲ, ಎಕ್ಸೆಪ್ಷನ್ಸ್ ಗಳಿದೆ ಅನ್ನುವಂಥದ್ದನ್ನ 13 ಕ್ಲಾಸ್ 3 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಈ ರೀತಿಯಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಲೀಗಲಿ ಮಾತಾಡ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕ್ವಿಕ್ ರಿವಿಷನ್ ಮಾಡಬೇಕು ಅಂತಂದ್ರೆ ಬೇಸಿಕ್ ಆಗಿ ನಿಮ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇನು ಅಂತಂದ್ರೆ ಆಕ್ಚುಯಲ್ ಆಗಿ ನಾನು ಹೇಳಿದ್ದು ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಮೀನಿಂಗ್ ಡೆಫಿನೇಷನ್ ಏನು ಅಂತ. ಯಾವುದೇ ಒಂದು ವರ್ಕ್ ಅನ್ನ ಅವನೇನಾದ್ರೂ ತನ್ನ ಅಥಾರಿಟಿಯ ಪ್ರಕಾರ ಎಕ್ಸ್ಕ್ಲೂಸಿವ್ ರೈಟ್ಸ್ ನ ಗೌರ್ಮೆಂಟ್ ಕಡೆಯಿಂದ ಸೆಕ್ಷನ್ 14 ಪ್ರಕಾರ ಕೆಳಗಡೆ ಇರುವಂತ ವರ್ಕ್ಗಳಾದಂತ ಲಿಟ್ರೇಚರ್, ಡ್ರಾಮೆಟಿಕ್, ಮ್ಯೂಸಿಕಲ್ ವರ್ಕ್, ಕಂಪ್ಯೂಟರ್ ಪ್ರೋಗ್ರಾಮ್ಸ್ ವರ್ಕ್, ಆರ್ಟ್ ವರ್ಕ್, ಸೌಂಡ್ ರೆಕಾರ್ಡಿಂಗ್ ವರ್ಕ್ಸ್ ಗಳೇನಾದ್ರೂ ಅವ್ನು ಪೇಟೆಂಟ್ ಮಾಡ್ತಾನೆ ಅಂತಂದ್ರೆ ಸೆಕ್ಷನ್ 14 ಪ್ರಕಾರ ಸೊ ಅವನು ಅದನ್ನ ಸೇಫ್ ಗಾರ್ಡ್ ಮಾಡಿದ್ದಾನೆ, ಸೆಕ್ಯೂರ್ಡ್ ಮಾಡಿದ್ದಾನೆ, ಅವನ ಹೆಸರಲ್ಲಿ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ಮುಂದಿನ ವಿಡಿಯೋದಲ್ಲಿ ಲೀಗಲಿ ಏನ್ ಮಾತಾಡ್ತಾ ಇದೆ, ವಿಪೋ ಏನ್ ಮಾತಾಡುತ್ತೆ, ನಮ್ಮ ಇಂಡಿಯಾ ಲಾನ ಪ್ರಕಾರ ಏನ್ ಮಾತಾಡುತ್ತೆ ಅನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.